ಗಜಾನನ ರಾಮಚಂದ್ರ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ಕಾರ. ಈ ವರ್ಷದ ಮಳೆ ನೋಡಿದಾಗ ನಿಮಗೆ ಏನನ್ಸ್ತದೆ? ಕೃಷಿಕರಾಗಿ ನಿಮ್ಮ ಅನುಭವ ಏನು? ಈ ವರ್ಷದ ಮಳೆ ಸಿಕ್ಕಾಪಟ್ಟೆ ಆಗ್ಬಿಡ್ತು. ಮಳೆಯಿಂದ ಅಡಕೆ ಎಲ್ಲ ಕೊಳೆ ಬಂದು ಇದ್ದಿದ್ರಲ್ಲೇ ಸುಮಾರಿಷ್ಟು ಲಾಸ್ ಆಯ್ತು. ಔಷಧಿ ಹೊಡೆದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ. ಈಗ ಒಂದು 10 ವರ್ಷದ ಲೆಕ್ಕಾಚಾರವನ್ನು ನೋಡಿದ್ರೆ ಹೀಗೆ ಮಳೆ ಜಾಸ್ತಿ ಆಗುವಂತಹದ್ದು, ಒಂದು ವರ್ಷ ಮಳೆ ಕಡಿಮೆ ಆಗುವಂತಹದ್ದು ಇದ್ದೇ ಇರ್ತದೆ. ಕಳೆದ 10 ವರ್ಷಗಳಲ್ಲಿ ಇಂತಹ ಒಂದು ಪರಿಸ್ಥಿತಿ ಬಂದಿತ್ತ? ಈ ವರ್ಷನಷ್ಟು ಇದಾಗ್ಲಿಲ್ಲ ಆಗಿತ್ತು. ಆಗ ಈಗ ಒಂದ್ 3-4 ವರ್ಷದಿಂದ ಆಗಿದ್ರು ಒಂದೇ ಸಲ ಸಡನ್ ಆಗಿ ದೊಡ್ಡ ಮಳೆ ಬಂದು 4 ದಿವಸ ಮಳೆ ಜಾಸ್ತಿ ಆಗಿ ಕಡೆಗೆ ಒಂದು 15 ದಿವಸ ಮಳೆ ಕಡಿಮೆ ಆಗ್ತಿತ್ತು. ಈ ಸಲ ಆಗಲ್ಲ, 4 ತಿಂಗಳು ಕಂಟಿನ್ಯೂ ಮಳೆ ಆಗ್ಬಿಡ್ತು. ಈಗಲೇ ಒಂದ್ 4 ದಿವಸ ಆಯ್ತು ಮಳೆ ಕಡಿಮೆ ಆಗಿ. ಈಗ ಮಳೆ ಜಾಸ್ತಿ ಆಗಿದ್ರಿಂದಾಗಿ ಏನೇನು ತೊಂದರೆಗಳಾಗ್ತಾ ಇವೆ ಮಿಶ್ರ ಬೆಳೆ ಬೆಳೆಯುವವರಿಗೆ? ಮಿಶ್ರ ಬೆಳೆ ಈಗ ಭತ್ತನೂ ಹಂಗೆ ಏಳ್ಗತಿನೇ ಆಗ್ಲಿಲ್ಲ. ಏನೋ ನಾವು ಕೆಲಸ ಮಾಡಿದ್ರು ನೀರ್ ಜಾಸ್ತಿ ಆಗಿ ಜೋಳ ಆಗ್ಬಿಟ್ಟಿದೆ. ಅಡಕೆ ತೋಟಕ್ಕೂ ಹಾಗೆ ಇತ್ತು. ಬಾಳೆ ಗಿಡಗಳು ಕೆಲವಷ್ಟು ಕೊಳತೆ ಹೋಗ್ಬಿಟ್ಟು, ಅಡಕೆ ಗಿಡ ಸಣ್ಣ ಗಿಡ ಎಲ್ಲ ಸತ್ತು ಹೋಗಿದೆ, ಕೊಳತೋಗಿದೆ. ಈಗ ಮಳೆ ಜಾಸ್ತಿ ಅಂದ್ರೆ ವಾರ್ಷಿಕವಾಗಿ ಎಷ್ಟು ಮಳೆ ಬರ್ತದೆ ಇಲ್ಲಿ? ಈ ವರ್ಷ ಎಷ್ಟು ಬಂದಿದೆ? ಅಂದ್ರೆ ಈ ವರ್ಷ ಮಳೆ ಜಾಸ್ತಿ ಆಗಿದೆ. ಈಗ 4000 ಮಿಲಿಮೀಟರ್ ಉಂಟಾ? ಅದು ಇರ್ಬೋದು, ಅದ್ರ ಬಗ್ಗೆ ಮಾಹಿತಿ. ಅಂದ್ರೆ ಒಟ್ಟು ಈ ಸಲ ಮಳೆ ಅಂತೂ ಜಾಸ್ತಿ ಆಗಿದೆ. ಏನ್ ಮಾಡ್ತೀರಿ? ಈಗ ಮಳೆ ಜಾಸ್ತಿ ಆಗಿದೆ, ಅಡಿಕೆಯಲ್ಲಿ ಕೊಳೆ ರೋಗ ಬಂದಿದೆ, ಅಥವಾ ಭತ್ತದಲ್ಲಿಯೂ ಕೂಡ ತೆನೆ ಕಟ್ಟುವುದು ನಿಧಾನ ಆಗಿದೆ, ಅಥವಾ ಬಾಳೆ ಕೊಳ್ತು ಹೋಗಿದೆ ಅಂತ. ಇದಕ್ಕೆ ಪರಿಹಾರ ಏನು? ಪರಿಹಾರ ಈಗ ಬಿಸಿಲು ಬಂದ ನಿಂತರೆ ಅದಕ್ಕೆ ಮತ್ತೆ ಈಗ ನಿಮ್ಮ ಪ್ರಯತ್ನ ಹೇಳಿ, ಏನೇನು ಮಾಡಿದ್ರಿ? ನಾವು ಮಾಡೋದು ತುತ್ತಸುನ ಹೊಡಿತೇವೆ ಅಡಿಕೆಗೆ. ಭತ್ತಕ್ಕೆ ಈಗ ನಾವು ಏನ್ ಮಾಡಿದೆ ಅಂದ್ರೆ ನಮ್ದು ದೇಶಿ ಹಸುಗಳಿದೆ, ಅಂದ್ರೆ ಗೀರು. ಆ ಗೀರ್ ಹಾಕ್ಲ ಗೋಮೂತ್ರವನ್ನು ಈಗ 2 ಸಾರಿ ಸ್ಪ್ರೇ ಮಾಡಿದೆ. ಈಗ ಮುಂದೇನಾಗ್ತಿದೆ ನೋಡ್ಬೇಕು. ಈಗ ಯಾರು ಈ ಒಂದು ಸಲಹೆಯನ್ನ ಕೊಟ್ರು? ಈ ದೇಶಿ ದನದ ಒಂದು ಗೋಮೂತ್ರವನ್ನ ಭತ್ತದ ಬೆಳೆಗೆ ಸಿಂಪರಣೆ ಮಾಡಿದ್ರೆ ಏನಾದ್ರು ಉಪಯೋಗ ಆಗ್ಬಹುದು ಅಂತ? ಅಂದ್ರೆ ಅದಕ್ಕೆ ಒಂಥರ ರೋಗ ಬರುತ್ತಲ್ಲ, ಆ ರೋಗ ಕಂಟ್ರೋಲ್ ಆಗ್ತದೆ ಅಂತೇಳಿ ಒಬ್ರಿಗೊಬ್ರು ಹಿಂಗೆ ಮಾತಾಡಿದ್ ನೋಡ್ಕೊಂಡು ನಾವು ನೋಡೋಣ ಅಂತ ಮಾಡಿದ್ದು. ಏನಾದ್ರು ಪರಿಣಾಮ ಕಾಣ್ತಾ ಇದೆಯಾ? ಅಂದ್ರೆ ಸಾಮಾನ್ಯ ಅಡ್ಡಿಲ್ಲ. ಆರೋಗ್ಯವಂತವಾಗಿದೆ. ಆರೋಗ್ಯವಂತವಾಗಿದೆ ಗಿಡ. ಬೇರೆ ಯಾವುದಕ್ಕೆಲ್ಲ ಇದರ ಒಂದು ಪ್ರಯೋಗ ಮಾಡಬಹುದು? ಅಂದ್ರೆ ಈಗ ಭತ್ತದ ಬೆಳೆ ಆಯ್ತು, ಬೇರೆ ಈಗ ಅಡಿಕೆಗೆ ಸಿಂಪರಣೆ ಮಾಡೋದಕ್ಕೂ ಕೂಡ ಏನಾದ್ರು ಬಳಕೆ ಮಾಡಬಹುದು? ಪ್ರಯೋಜನ ಆಗ್ತದೆ. ಅಡಿಕೆ ಮಿಳ್ಳಿ ಬೇಸಿಗೆಯಲ್ಲಿ ಉದುರತ್ತಲ್ಲ, ಮಿಡಿ ಉದುರೋದು. ಅದಕ್ಕೆ ಈಗ 1 ಲೀಟರ್ ಗೋಮೂತ್ರಕ್ಕೆ ಒಂದು 15 ಲೀಟರ್ ನೀರ್ ಮಿಕ್ಸ್ ಮಾಡೋದು. 15 ಲೀಟರ್ ನೀರ್ ಮಿಕ್ಸ್ ಮಾಡ್ಕೊಂಡು ನಾವು ಒಂದ್ಸಲ ಟ್ರೈ ಮಾಡಿ ನೋಡಿದ್ರು. ಆದ್ರೆ ಅದು ನಾವು ಹಾಕಿದ ಪ್ರಮಾಣ ಜಾಸ್ತಿ ಆಯ್ತು. ಅದಕ್ಕೆ 20 ಲೀಟರ್ ಯಾರು ಹಾಕ್ಬೇಕು. 1 ಲೀಟರ್ ಗೋಮೂತ್ರಕ್ಕೆ 20 ಲೀಟರ್ ನೀರು ಮಿಕ್ಸ್ ಮಾಡ್ಕೊಂಡು ಹೊಡೆದ್ರೆ ಅದರಿಂದ ಮಿಳ್ಳೆ ಉದ್ರದ್ ಕಂಟ್ರೋಲ್ ಮಾಡಬಹುದು. ಅಂದ್ರೆ ಆ ನುಷಿ ಬರುತ್ತೆ ಅದಕ್ಕೆ. ಹೌದು, ಆ ನುಷಿ ಕೂತ್ಕೊಳ್ಳಲ್ಲ ಅದ್ರಲ್ಲಿ. ನುಷಿ ಕೂತ್ಕೊಳ್ಳಿಲ್ಲ ಅಂದ್ರೆ ಆ ಮಿಳ್ಳೆ ಬೀಳೋದಿಲ್ಲ. ಅಂದ್ರೆ ಮಳೆಗಾಲಕ್ಕೆ ಮೊದಲೇ ಇದನ್ನ ಸಿಂಪರಣೆ ಮಳೆಗಾಲಕ್ಕಿಂತ ಮೊದ್ಲೇ ಮೇ ತಿಂಗಳಲ್ಲಿ. ಈ ಸರಿ ಮೇ 15ಕ್ಕೆ ಮಳೆ ಬಂತ. ಸಿಂಪಡಣೆ ಮಾಡಿದ 1 ವಾರದಲ್ಲಿ ಮಳೆ ಶುರು. ಈ ವರ್ಷದ ಮಳೆ ಹೇಳಲಿಕ್ಕೆ ಆಗೋದಿಲ್ಲ, ಅದು ಆ ತರ ಆಗ್ಬಿಟ್ಟು. ಈಗ ಎಲ್ಲ HF ಆಗ್ಬೋದು ಅಥವಾ ಜರ್ಸಿ ಆಗ್ಬೋದು, ಇಂಥ ಒಂದು ಮಿಶ್ರ ತಳಿ ಹಸುಗಳನ್ನ ಸಾಕಣೆ ಮಾಡ್ತಾರೆ. ನೀವು ಈ ಒಂದು ದೇಶಿ ತಳಿಗಳನ್ನೇ ಸಾಕಣೆ ಮಾಡಬೇಕು ಅಂತ ಹೇಗೆ ನಿಮ್ಗೆ ಆಸಕ್ತಿ ಬಂತು? ಅಂದ್ರೆ ನಮ್ ತಮ್ಮನಿಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು. ಅವನು ಈಗ ಆಂಧ್ರದಿಂದ 2 ಆಕಳು ತಂದಿದೆ. ಆಂಧ್ರದಿಂದ ಗೀರ್ ಅಂತ ಹೇಳಿ ಗೀರ್ 2 ಆಕಳು ತಂದಿದೆ. ಅದ್ರ ಹಾಲಿಂದ ಒಳ್ಳೆ ಪರಿಣಾಮ ಆಗ್ತದೆ. BP ಶುಗರು ಇದ್ದವರಿಗೆ ಹಾಲು ಒಳ್ಳೇದು ಅಂತ ಹೇಳ್ತಾ ಇದ್ರು. ಅದನ್ನೆಲ್ಲ ನೋಡ್ಕೊಂಡು ನಮ್ಮ ತಂದೆಯವರಿಗೆ BP ಮತ್ತು ಶುಗರ್ ಎಲ್ಲ ಇತ್ತು. ಅದಕ್ಕಾಗಿ ಆ ಆಕಳು ತಂದ್ಕೊಂಡಿದ್ದಾರೆ. ಆ ಹಾಲನ್ನು ಯೂಸ್ ಮಾಡ್ಬೇಕು ಅಂತ ಹೇಳಿ. ಮನೆ ಖರ್ಚಿಗೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ನೀವು ಗೀರ್ ತಳಿಯನ್ನು ತರ್ಕೊಂಡ್ರಿ. ಹಾಲಿನ ಡೈರಿ ಹಾಕ್ಲಿಕ್ಕೆ ಅದು ಹೆಚ್ಚು ಸಿಗೋದಿಲ್ಲ. ಹಾಲು ಸ್ವಲ್ಪ HF ಜರ್ಸಿಗಿಂತ ಹಾಲು ಕೊಡೋದು ಕಡಿಮೆ. ಅಂತೂ ಗೋಮೂತ್ರಕ್ಕೂ ಸಗಡಿಗೂ ಏನು ಅಡ್ಡಿಲ್ಲ. ಸರಿ, ಅದು ಬಿಟ್ಟು ಬೇರೆ ಏನು ಗೊಬ್ಬರ ಕೊಡ್ತೀರಿ? ಈಗ ಅಡಿಕೆಗಾಗ್ಬೋದು, ಭತ್ತಕ್ಕಾಗ್ಬೋದು? ಭತ್ತಕ್ಕೆ ನಾವು ಈ ದಡ್ಡಿ ಗೊಬ್ಬರನೇ, ಅಂದ್ರೆ ಸಗಣಿ ಗೊಬ್ಬರ. ಸರಿ, ಎಷ್ಟು ಪ್ರಮಾಣದಲ್ಲಿ ಹಾಕ್ತಿರಿ? ಯಾವಾಗ ಹಾಕ್ತೀರಿ? ನಮ್ ಟ್ರ್ಯಾಕ್ಟರ್ ಲೆಕ್ಕದಲ್ಲಿ ಬೇಸಿಗೆಯಲ್ಲಿ. ಈಗ ಹೊರಗಡೆ ದುಡ್ಡು ಕೊಡುತ್ತೆ? ಇಲ್ಲ, ನಮ್ಮ ಮನೆದೆ. ಹೊರಗಡೆ ನಾವ್ ಏನು ಖರೀದಿ ಮಾಡ, ಮನೆದೆ ಸಗಣಿ ಗೊಬ್ಬರ. 1 ಎಕರೆಗೆ ಒಂದು 4ರಿಂದ 5 ಟ್ರ್ಯಾಕ್ಟರ್ ಗೊಬ್ಬರ ಹಾಕ್ತಾರೆ. ಈ ವರ್ಷ ಪೂರ್ತಿ ಸಂಗ್ರಹಿಸಿ ಇಟ್ಕೊಳ್ತೀರ ಅದನ್ನ? ಹೌದೌದು. ಒಂದು ಗುಂಡಿ ಮಾಡ್ಕೊಂಡು ಆ ಗುಂಡಿಯಲ್ಲಿ ಹಾಕಿ ಕಾಂಪೋಸ್ಟ್ ಅಂತ ಪ್ರತ್ಯೇಕ ಮಾಡೋದಿಲ್ಲ? ಅದೇನು ಮಾಡ್ಲಿಲ್ಲ. ಈಗ ಸೊಪ್ಪು ಹಸಿರೆಲೆ ಹಾಕಿ ಸಗಣಿ ಹಾಕಿ ಗೊಬ್ಬರ ಮಾಡೋದು. ಅಡಕೆಗೂ ಅದನ್ನೇ ಹಾಕೋದು, ಮತ್ತೆ ಭತ್ತಕ್ಕೂ ಅದನ್ನೇ. ಈಗ ಜಾಸ್ತಿ ಮಳೆ ಬಂದು ಅದಕ್ಕೆ ಮುಚ್ಚಿಗೆ ಇರ್ತದ? ಹೇಗೆ ಇದು? ಮುಚ್ಚಿಗೆ ಏನು ಇರೋದಿಲ್ಲ. ಮಳೆ ಬಂದದ್ದು ಕೊಚ್ಕೊಂಡು ಹೋಗುದಿಲ್ಲ? ಕೊಚ್ಕೊಂಡು ಹೋಗೋದು. ಅದಕ್ಕೆ ನೀರು ಹೊರಗೆ ನೀರು ಬರದೇ ಇದ್ದಂಗ ಮಾಡ್ತಾರೆ. ಒಳಗಡೆ ಇರೋ ನೀರಲ್ಲೇ ಇರುತ್ತೆ, ಹೊರಗಡೆ ನೀರು ಅದು ಒಳಗೆ ಬರದೇ ಇದ್ದಂಗ ವ್ಯವಸ್ಥೆ ಮಾಡ್ಕೊಂಡು. ಸರಿ, ಈಗ ಭತ್ತಕ್ಕಾದ್ರೆ ಈಗ 3ರಿಂದ 4 ಅಥವಾ 5 ಟ್ರ್ಯಾಕ್ಟರ್ನಷ್ಟು ಗೊಬ್ಬರ ಹಾಕ್ತೀರಿ ಅಂತ ಹೇಳಿದ್ರಿ. ಅಡಿಕೆ ಮರಕ್ಕಾದ್ರೆ ಹೇಗೆ? ಅಡಿಕೆ ಮರಕ್ಕೆ ಒಂದೊಂದು ಬುಟ್ಟಿ, ದೊಡ್ಡ ಬುಟ್ಟಿಯಲ್ಲಿ 1 ಮರಕ್ಕೆ 1 ಬುಟ್ಟಿ, ವರ್ಷ 1 ಬುಟ್ಟಿ ಹಾಕ್ತೇವೆ. ಸರಿ, ಈಗ ನೀರಾವರಿ ಬಗ್ಗೆ ಹೇಳಿ. ಅಡಿಕೆ ತೋಟಕ್ಕೆ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂಡಿದ್ರಿ? ಎಷ್ಟು ದಿವಸಕ್ಕೊಂದ್ಸರಿ ನೀರು ಕೊಡಬೇಕು? ಹೇಗೆ? ವಾರಕ್ಕೊಂದು ದಿವಸ ನಾವು
ಜೆಟ್ ಮಾಡಿದ್ದೇನೆ. ಜೆಟ್ ನೀರನ್ನು ವಾರದಲ್ಲಿ ಒಂದು ದಿವಸ 12 ಗಂಟೆ ಮೋಟರ್ ಆನ್ ಇಡ್ತೇವೆ. 12 ಗಂಟೆ ಸ್ಪ್ರಿಂಕ್ಲರ್ ನೀರು ಹಾಕ್ತೀರಿ. ಮತ್ತೊಂದು ವಾರ ಬಿಟ್ಟೆ ಮತ್ತೊಂದ್ಸಲ. ಬೇಸಿಗೆ ಪೂರ್ತಿ ಕೊಡ್ಲೇಬೇಕು. ಬೇಸಿಗೆಲಿ ಕೊಡ್ಲೇಬೇಕು, ಚಳಿಗಾಲದಲ್ಲಿ ಜಾಸ್ತಿ ಬೇಕು. ಜನವರಿಗಲೇ ಕೊಡಬೇಕು. ಚಳಿಗಾಲದಲ್ಲಿ ವಾರದಲ್ಲಿ 2 ಸಲ ಕೊಟ್ಟರು ಒಳ್ಳೇದು. ಆದ್ರೆ ನೀರಿದೆ ಅಂತ ವಿಪರೀತ ನೀರು ಬಿಡೋದ್ರಿಂದನೂ ಪ್ರಯೋಜನ ಇಲ್ಲ. ನೀರು ಕಡಿಮೆ ಆಯ್ತು ಅಂತ ಹೇಗೆ ಗೊತ್ತಾಗ್ತದೆ? ನೀರು ಜಾಸ್ತಿ ಆದ್ರೂ ಕೂಡ ಗೊತ್ತಾಗ್ತದೆ ಹೇಗೆ? ನೆಲ ಡ್ರೈ ಆಗಿದ್ ನೋಡ್ಕೊಂಡು ಕೊಡೋದೆ. ಮೇಲೆ ಮಾತ್ರ ಅಡಿಯಲ್ಲಿ ಮೇಲಿಂದ ನೋಡ್ಕೊಂಡು, ಅಡಿಯಲ್ಲೇ ಇನ್ ಮಾಡಿ ನೋಡೋದಿಲ್ಲ ನಾವೆಲ್ಲ. ಮೇಲ್ಗಡೆ ಒಣಗಿದ್ ಗೊತ್ತಾಗತ್ತಲ್ಲ, ಮತ್ತೊಂದ್ಸಲ ನೀರು ಕೊಡೋದು. ಆಮೇಲೆ ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಏನೇನು ಬೆಳ್ಕೊಂಡಿದ್ರಿ? ಬಾಳೆ, ಮೆಣಸು ಇಷ್ಟೇ, ಮತ್ತೆ ಏನೂ ಇಲ್ಲ. ಇಷ್ಟೇ ಇದರಲ್ಲಿ ತೋಟದಲ್ಲಿ. ಸೈಡಿಗೆ ತೆಂಗು, ಹೊರಗಡೆ ಗೇರು, ಮಾವು ಇದನ್ನು ಮಾಡಿದೆ. ಸರ್, ಈಗ ಒಳ್ಳೆ ಮೆಣಸಿಗೆ ಪ್ರತ್ಯೇಕವಾಗಿ ಏನೇನು ಗಮನ ಕೊಡ್ತೀರಿ? ಏನು ನಿರ್ವಹಣಾ ಕ್ರಮವನ್ನ ಮಾಡ್ತೀರಿ? ಮೆಣಸಿನ ಬಳ್ಳಿ ಕಟ್ಟೆ ರೋಗನೇ ಕಷ್ಟ. ಅದೇ ದೊಡ್ಡ ಸ್ವಲ್ಪ ಹೇಳಿ, ನಿಮ್ಮ ಊರ್ದ ಕಟ್ಟೆ ಅಂದ್ರೆ ಹೇಗಿರ್ತದೆ? ಕಟ್ಟೆ ಅಂದ್ರೆ ಫಸ್ಟಿಗೆ ಎಲೆ ಹಳದಿ ಆಗತ್ತೆ. ಹಳದಿ ಆದ ಕೂಡ ಎಲೆ ಉದುರ್ಲಿಕ್ಕೆ ಶುರು ಆಗ್ತದೆ. 2 ವರ್ಷ ಕಾಳ ಬಂತು ಹೇಳಿದ್ರೆ 3ನೇ ವರ್ಷಕ್ಕೆ ಬಳ್ಳಿ ಬದುಕೋದಿಲ್ಲ. ಅದೇ ದೊಡ್ಡ ಸಮಸ್ಯೆ ಆಗಿದ್ದದು. ನಮ್ದು 2 ವರ್ಷದ ಹಿಂದೆ ಫುಲ್ ಮೆಣಸಿನ ಬಳ್ಳಿ ಇತ್ತು, ಅಷ್ಟು ತೋಟದಲ್ಲೂ. ಎಲ್ಲ ಒಂದ್ಸಲ ಹೋಯ್ತು. ಈಗ ಮತ್ತೆ ಹೊಸದಾಗಿ ಚಿಗುರು ಮತ್ತೆ ಬೇರೆ ಬಳ್ಳಿ ನೆಟ್ಟು. ಈಗ ಅಂದ್ರೆ ಹಳೆಯ ಬಳ್ಳಿಗಳಿಗೆ ಮಾತ್ರ ಈ ಕಟ್ಟೆ ರೋಗ ಬರ್ತದೆ ಅಥವಾ ಹೊಸ ಕೊಳೆ ರೋಗ ಬರ್ತದೆ? ಈಗ 2 ವರ್ಷದಿಂದ ಒಂದ್ಸಲ ಮಳೆ ಜಾಸ್ತಿ ಆಗಿ ಹೊಳೆ ನೀರ್ ನಿಂತಿತ್ತು. 2 ದಿವಸ ನೀರ್ ನಿಂತಿದ್ದಕ್ಕೆ ಅಷ್ಟು ಮೆಣಸಿನ ಬಳ್ಳಿ ಕೊಳ್ತಿತ್ತು. ಬೇರುಗಳಿಗೆ ಉಸಿರಾಡ್ಬೇಕಲ್ಲ, ಹಂಗೇನೋ ಪ್ರಾಬ್ಲಮ್ ಆಗಿದ್ರಿಂದ ಅದು ಬಳ್ಳಿ ಹೋಗ್ಬಿಡ್ತು. ಏನ್ ಮಾಡ್ಬೋದು ಅಂತ ಸಂದರ್ಭದಲ್ಲಿ? ನೀರ್ ನಿಲ್ಲಿಕ್ ಅವಕಾಶ ಕೊಡಬಾರ್ದು. ಆದ್ರೆ ಮಳೆ ಜಾಸ್ತಿ ಆಗಿ ಹಳ್ಳದ ನೀರು ನಿಂತಾಗ ಆಕಸ್ಮಿಕ ಆಗಿ ಹೋಗ್ಬಿಡುತ್ತೆ. ಮತ್ತೆ ಹಸ್ತೆ ಮಾಡ್ಕೊಳ್ಳೋದೆ. ಅಂದ್ರೆ ತಗ್ಗು ಪ್ರದೇಶದಲ್ಲಿ ಒಂದು ಒಳ್ಳೆ ಮೆಣಸನ್ನ ಬೆಳೆಯೋದು ಇದ್ರೆ ಒಳ್ಳೇದು. ಹೌದು. ಅದಕ್ಕಿಂತ ಕಾಡು ಜಾತಿ ಮರಗಳಿಗೆ ಮೆಣಸಿನ ಬಳ್ಳಿ ಒಳ್ಳೆ ಬಾಳಿಕೆ ಬರುತ್ತೆ. ಕಾಡು ಜಾತಿ ಮರ ಅಂದ್ರೆ ಈಗ ನಾವು ಈ ಜಂಗಲಿ ಗಿಡ ಇರ್ತಲ್ಲ, ಹಲಸು, ಮಾವು, ಬಾಕಿ ಯಾವುದೇ ಗಿಡ ಗಂಟಿ ಆಗಿರ್ಲಿ, ಅಡಕೆ ಮರದಕ್ಕಿಂತ ಹೆಚ್ಚು ಕಾಲ ಬಾಳೋದು ಅದ್ರಲ್ಲೇ. ಈ ಸಾಗುವಾನಿ ಮರ ಎಲ್ಲ ಉಂಟ ಇಲ್ಲಿ? ಮನೆ ಇದೆ, ನಮ್ಮಲ್ಲಿ ಇಲ್ಲ. ನಾವು ಅದನ್ನ ಮಾಡ್ಲಿಲ್ಲ. ಈಗ ಅಡಿಕೆ ಮರಕ್ಕೆ ಕಾಳು ಮೆಣಸು ಬಿಡುವುದಕ್ಕೂ ತೆಂಗಿನ ಮರಕ್ಕೆ ಬಿಡುವುದಕ್ಕೂ ಏನಾದ್ರು ವ್ಯತ್ಯಾಸ ಉಂಟಾ? ವ್ಯತ್ಯಾಸ ಇರುತ್ತೆ. ಅದರಲ್ಲಿ ಜಂಗ್ಲಿ ಮರಗಳಿಗೆ ಕಾಳುಮೆಣಸು ಜಾಸ್ತಿ ಬಿಡುತ್ತೆ. ಈ ಅಡಕೆ ಮರದಕ್ಕಿಂತ ಅದಕ್ಕೆ ಜಾಸ್ತಿ ಆಗ್ತದೆ. ಅಂದ್ರೆ ಈ ಅಡಕೆ ಮರ ನಾವು ಹಾಕಿದ್ದೇನಿದ್ರು ಅಡಕೆ ಮರ ಮತ್ತೆ ಮೆಣಸಿನ ಬಳ್ಳಿ 2 ತಗೊಳತ್ತಲ್ಲ. ಇದು ಹಾಗಲ್ಲ, ನಾವು ಮೆಣಸಿನ ಬಳ್ಳಿ ಒಂದೇ ಇದಾಗ್ತದೆ. ದೊಡ್ಡ ಮರ ಆಗ್ಬಿಟ್ರೆ ಅದಕ್ಕೆ ಸ್ವಲ್ಪ ಕಾಳು ಜಾಸ್ತಿ ಬರ್ತದೆ. ಅದ್ರಲ್ಲಿ ಪಣಿಯೂರ್ ತಳಿ ಇದೆಯೋ ಅಥವಾ ಸ್ಥಳೀಯ ತಳಿ ಇದೆಯೋ ಕಾಳು ಮೆಣಸಿನಲ್ಲಿ? ಅಂದ್ರೆ 2-3 ತಳಿ ಇದೆ. ಯಾವ್ದಲ್ಲ? ಪಣಿಯೂರೇ ನಮ್ಮನೇಲಿ ಇರೋದೇ. ಈ ಹಳದಿ ರೋಗ ಅಂತ ಹೇಳಿಲ್ಲ, ಕಟ್ಟೆ ರೋಗ ಅಂತ ಹೇಳಿ, ಇದರ ನಿರ್ವಹಣೆಗೆ ಅಂತಲೇ ನೀವು ಏನಾದ್ರು ಮೈಲ್ತುತ್ತು ಸುಣ್ಣ ಏನಾದ್ರು ಸಿಂಪಡಣೆ ಮಾಡ್ತೀರಾ? ಅಡಕೆ ಸಿಂಪಡಣೆ ಮಾಡ್ಬೇಕಾದ್ರೆ ಮಾಡೋದು. ಅದರಿಂದ ಹತೋಟಿ ಆಗ್ತದ? ಸ್ಟಾರ್ಟಿಂಗ್ ಆದ್ರೆ ಹತೋಟಿ ಆಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಗೆ ಗೊತ್ತಾಗ್ತದೆ? ಸ್ಟಾರ್ಟಿಂಗ್ ಅಂದ್ರೆ ಫಸ್ಟಿಗೆ ಎಲೆ ಹಳದಿ ಆಗತ್ತಾ, ಹಳದಿ ಆದ ತಕ್ಷಣ ಕೊಟ್ಬಿಟ್ರೆ ಅಂದ್ರೆ 50 ಬಳ್ಳಿ ಬಂದಿದ್ರಲ್ಲಿ ಒಂದು 20 ಹೋದ್ರು 36 ಇರುತ್ತೆ. ಸಂಪೂರ್ಣ ಹಳದಿ ಆದ ನಂತರ ಹೊಡೆದ್ರೆ 10 ಬಳ್ಳಿ ಬದುಕೋದು ಕಷ್ಟನೇ. ಈಗ ಎಲೆ ಹಳದಿ ಆಗೋದಕ್ಕಿಂತ ಮೊದ್ಲೇ ಬೇರಿಗೆ ಏನಾದ್ರು ತೊಂದರೆ ಆಗಿರ್ಬೇಕಲ್ಲ? ಆಗ ಇರಬಹುದು. ಅದನ್ನ ನಾವು ಎಲೆ ಹಳದಿ ಆಗೋದು ಲಾಸ್ಟಿಗೆ, ಮೊದಲು ಬೇರಿಗೆ ತೊಂದರೆ ಆಗಿರ್ತದೆ. ಹೌದು ಅಲ್ವಾ? ಸರ್, ಈಗ ಸಿಂಪರಣೆ ಆಯ್ತು. ಈ ಅಡಿಕೆ ಕೊಯ್ಲು ಮತ್ತು ಸಂಸ್ಕರಣೆ ಬಗ್ಗೆ, ಒಣಗಿಸುವುದರ ಬಗ್ಗೆ ಹೇಳಿ. ಅಡಿಕೆ ಕೊಯ್ಲು ಬೆಳೆದಿದ್ ತಕ್ಷಣ ಈ ಕೆಂಪಡಿಕೆ ಮಾಡುವಂತ ನಮ್ಗೊಂದು ಅಂಜಾದಿ ಇರತ್ತೆ. ಅದು ಇದು ಕೊನೆ ಕೊಯ್ದ್ರೆ ಕೆಂಪಡಿಕೆ ಮಾಡಬಹುದು, ಇದನ್ನು ಒಣಗಿಸಿ ಒಣ ಅಡಿಕೆ ಮಾಡಬಹುದು, ಚಾಲಿ ಮಾಡಬಹುದು ಹೇಳಿ ಅದನ್ನ ನೋಡ್ಕೊಂಡು ಕಟಾವ್ ಮಾಡೋದು. ಈಗ ಕೆಂಪಡಿಕೆ ಮಾಡಬೇಕಿದ್ರೆ ಸೂಕ್ತವಾದ ಹಂತ ಅಂದ್ರೆ ಯಾವ ಹಂತದಲ್ಲಿ ಕೊಯ್ಲು ಮಾಡಬೇಕು? ಅಂದ್ರೆ ಸ್ವಲ್ಪ ಹಣ್ಣಾಗ್ಲಿಕ್ಕೆ ಆಗಿದೆ ಅಂತ ತಕ್ಷಣ ಗೊತ್ತಾದ ಕೂಡಲೇ ಬೆಳೆದಿದ್ ಸುಲ್ದ್ ನೋಡ್ಕೊಂಡು ನಾವು ತೆಗಿತೇವೆ. ಒಂದು ಗೊನೆಯಲ್ಲಿ 1-2-3 ಆದ್ರೂ ಹಣ್ಣಾಗಿರ್ಬೇಕು. ಹಣ್ಣಾಗೋ ಹಂತಕ್ಕೆ ಬಂದಿದೆ ಅಂತ ಆದ ಕೂಡ ಅದನ್ನು ಕಾಯಿ ಅಡಿಕೆ ಕೊಯ್ಯೋದು. ಇಡೀ ಗೊನೆಯನ್ನ ಇಳಿಸ್ತಿರೋ ಅಥವಾ ಕೊಯ್ದು ಹಾಕುವುದಾ? ಇಳಿಸ್ತೇವೆ. ಯಾಕೆ ಅದು? ಇಳಿಸ್ಬೇಕಾಗಿದ್ರೆ ಇಳಿಸಿದ್ರೆ ಬಹಳಷ್ಟು ಅಡಕೆ ಉದುರೋದಿಲ್ಲಲ್ಲ, ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ, ಹೆಕ್ಕದು ಕಡಿಮೆ ಆಗ್ತದೆ. ಈಗ ಈ ಕಾರ್ಬನ್ ಫೈಬರ್ ದೋಟಿ ಎಲ್ಲ ಬಂದಿದೆಯಲ್ಲ, ಅದರ ಉಪಯೋಗ ಎಲ್ಲ ಮಾಡ್ಲಿಲ್ಲ. ಸಾಂಪ್ರದಾಯಿಕ ವಿಧಾನದಲ್ಲಿ. ಹೌದೌದು. ಈಗ ಮರ ಹತ್ತುವವರು ಸಿಗ್ತಾರ ನಿಮ್ಗೆ? ಸಿಗ್ತಾರೆ. ಮೊದಲಿನ ಹಾಗೆ ಸಿಗ್ತಾರ ಅಥವಾ ಕಡಿಮೆ ಇದೆ? ಕಡಿಮೆ, ಅವ್ರ ಸಂಖ್ಯೆ ಕಡಿಮೆ. ಆದ್ರೆ ನಾವು ಹೇಳಿ ಟೈಮಿಗೆ ಸಿಗೋದಿಲ್ಲ, ಅವ್ರ ಟೈಮಿಗೆ ನಾವು ಕರ್ಕೊಂಡ್ ಬರ್ಬೇಕಷ್ಟೇ. ಅವ್ರು ಬಂದಾಗ ಅಡಿಕೆ ಹಣ್ಣಾಗಿರ್ತದೆ. 2,000 ಪಗಾರ ಹೇಳ್ತಾರೆ. ಆಮೇಲೆ ಈಗ ಸಂಸ್ಕರಣೆ ಮಾಡುವುದರ ಬಗ್ಗೆ ಹೇಳಿ. ಈಗ ಹಣ್ಣಡಿಕೆಯನ್ನ ಒಣಗಿಸುವಂತಹದ್ದು, ಅದನ್ನ ಚಾಲಿ ಮಾಡುವಂತಹದ್ದು ಒಂದು ವಿಧವಾದ್ರೆ, ಬೇಯಿಸಿ ಕೂಡ ಅಡಿಕೆನ ಸಂಸ್ಕರಣೆ ಮಾಡಬೇಕು. ಅದ್ರ ಬಗ್ಗೆ ಹೇಳಿ. ಅಡಿಕೆ ಬೇಯಿಸಿ ಸುಲ್ದಾದ ತಕ್ಷಣ ಬೇಯಿಸಿ ಅದನ್ನು ಒಣಗಿಸೋದು. 8 ರಿಂದ 10 ಬಿಸಿಲು ಒಣಗಿಸಿ ಆಮೇಲೆ ಅದು ಚೀಲ ತುಂಬಿ
ಇಟ್ಕೊಳ್ಬಹುದು, ಇಲ್ಲ ಅಂದ್ರೆ ಮಾರ್ಕೆಟ್ಗೆ ಹಾಕಿದ್ರು ನಮ್ಮ ಅನುಕೂಲ ಪ್ರಕಾರ ನಾವು ಮಾಡ್ತೇವೆ. ಈಗ ರೈತರ ದೃಷ್ಟಿಯಿಂದ ನೋಡಿದ್ರೆ ಚಾಲಿ ಮಾಡುವಂತದ್ದು ಒಳ್ಳೇದು ಅಂತ ಹೇಳ್ತಾರೆ ಅಥವಾ ಬೇಯಿಸಿ ಒಣಗಿಸೋದು ಒಳ್ಳೇದು? ಇದು ಚಾಲಿ ಮಾಡೋದೇ ಒಳ್ಳೇದು. ಯಾಕೆ? ಕೆಲಸ ಕಡಿಮೆ ಆಗತ್ತೆ. ಈಗಿನ ಕೂಲಿ ಈ ಲೆಕ್ಕಾಚಾರದಲ್ಲಿ ಚಾಲಿ ಮಾಡೋದೇ ಸುಲಭ, ಕೆಲಸ ಕಡಿಮೆ ಆಗತ್ತೆ. ಮನೆಯಲ್ಲಿ ಕೆಲಸ ಮಾಡೋರಿದ್ರೆ ಕೆಂಪಡಿಕೆ ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ಚಾಲಿ ಮಾಡೋದೇ ಒಳ್ಳೇದು. ಆಮೇಲೆ ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ನೀವು ತೆಂಗನ್ನು ಕೂಡ ಬೆಳಿತಾ ಇದ್ರಿ, ಮತ್ತೆ ಮಾವು, ಹಲಸು ಇಂಥದನ್ನು ಕೂಡ ಹಾಕೊಂಡಿದ್ರಿ ಸುತ್ತಮುತ್ತ. ಇದ್ರ ಬಗ್ಗೆ ಹೇಳಿ. ತೆಂಗು ನಾವು ಮನೆ ಯೂಸ್ ಮಾಡ್ತೇವೆ ಬೇಕಷ್ಟು, ಬಾಕಿ ಕೆಲವೊಂದಿಷ್ಟು ಸಣ್ಣ ಗಿಡಗಳಿದ್ದಾವೆ, ಅಲ್ಲದು ಬೆಳೆ ಬರಲಿಲ್ಲ. ಈಗ ತೆಂಗಿನ ನಿರ್ವಹಣೆ ಅಂದ್ರೆ ಏನ್ ಮಾಡ್ತೀರಿ? ಬುಡ ಬಿಡಿಸಿ ಗೊಬ್ಬರ ಹಾಕ್ಬೇಕಾಗ್ತದೋ ಅಥವಾ ಮೇಲಿನ ಮೇಲೆ ಕಸ ಹಾಕ್ತಾ ಹೋಗೋದಾ? ಅದು 2-3 ವರ್ಷಕ್ಕೊಂದ್ಸಲ ಬುಡ ಬಿಡಿಸಿ ಗೊಬ್ಬರ ಹಾಕಿ ಮೇಲಿನ ಮೇಲೆ ಹಾಕ್ತಾ ಇರ್ತೇವೆ. ಪ್ರತಿ ವರ್ಷ ಬಿಡಿಸೋದಿಲ್ಲ. ಈ ಬುಡ ಬಿಡಿಸುವ ಅವಶ್ಯಕತೆ ಏನು? ಬುಡ ಬಿಡಿಸುವ ಅವಶ್ಯಕತೆ ಅಂದ್ರೆ ನಾವು ಮೊದ್ಲು ಹಾಕಿದ್ದು ಗೊಬ್ಬರ ಎಲ್ಲ ಒಂದೇ ಕಡೆ ಎತ್ತರ ಆಗಿ ಬಿಡುತ್ತಲ್ಲ, ಅದಕ್ಕಾಗಿ ಸ್ವಲ್ಪ ನೀರ್ ನಿಲ್ಲುವಂಗ್ ಮಾಡ್ತಾರೆ ಅಷ್ಟೇ. ತೆಂಗಿನ ಮರಕ್ಕೆ ನೀರ್ ಜಾಸ್ತಿ ಬೇಕು. ಎಷ್ಟು ಬೇಕು ಜಾಸ್ತಿ ಅಂದ್ರೆ ಈ ಅಡಕೆ ಮರಕ್ಕಿಂತ ಜಾಸ್ತಿ ಬೇಕಾಗುತ್ತೆ, ಡಬಲ್ ಬೇಕು. ಅದಕ್ಕಾಗಿ ನೀರ್ ಹರಿದೋಗದೆ ಇದ್ದಂಗೆ ಮಾಡೋದು. ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ? ಈಗ ತೆಂಗಿನ ಮರಕ್ಕೂ ಕೂಡ ಸ್ಪ್ರಿಂಕ್ಲರ್ ನೀರೇ ಹಾಕ್ತೀರಾ? ಅದ್ರಲ್ಲೇ ಒಂದ್ ಸೈಡ್ ಡ್ರಿಪ್ ಮಾಡಿಟ್ಟಿದೆ ತೆಂಗಿನ ಮರ. ಒಂದು ಕಡೆ ಸ್ಪ್ರಿಂಕ್ಲರ್ ನೀರ್ ಹಾರ್ತಾ ಇದ್ರೆ ಈ ಕಡೆ ಡ್ರಿಪ್. ಆಮೇಲೆ ಈಗ ತೆಂಗಿನಕಾಯಿ ಅಂದ್ರೆ ಕೊಬ್ಬರಿಯಾಗಿ ಮಾರಾಟ ಮಾಡ್ತಿರೋ ಅಥವಾ ಹೇಗಿದು? ತೆಂಗಿನಕಾಯಿ ಮನೆ ಯೂಜಿಗೆ ಅಷ್ಟೇ, ಇನ್ನು ಮಾರ್ಕೆಟಿಗೆ ಹೋಗೋ ಅಂತ ಬರ್ಲಿಲ್ಲ. ಸರಿ. ಆಮೇಲೆ ಮಾವಿನ ಕೃಷಿಯ ಬಗ್ಗೆ ಹೇಳಿ. ಮಾವಿನ ಕೃಷಿ ನಾವು ಮನೆಗೆ ಎಷ್ಟು ಬೇಕು ಅಷ್ಟೊಂದು ಮಾಡ್ಕೊಂಡಿದೆ. ಯಾವ ತಳಿ ಇದೆ ಮಾವು? ಅಂದ್ರೆ ರತ್ನಗಿರಿ ಅಪ್ಪೋಸು, ಬಾಕಿ ಈ ಸಾಡಿ ಅಷ್ಟೇ. ಈಗ ಮಳೆಗಾಲಕ್ಕೆ ಮೊದ್ಲೇ ಅದು ಹಣ್ಣಾಗಿ ಸಿಗ್ತದೋ ಅಥವಾ ಮಳೆಗಾಲದಲ್ಲಿ ಹಣ್ಣಾಗ್ತದ? ಮಳೆಗಾಲಕ್ಕಿಂತ ಮೊದ್ಲೇ. ಮೇ ಮುಗಿಯೋಷ್ಟೊತ್ತಿಗೆ ಇದು ಹಣ್ಣಾಗಿ ಮುಗಿತದೆ. ಏನಿದ್ರ ವಿಶೇಷತೆ? ಅಪ್ಪುಸ್ ಅಂತ ಅಂದ್ರೆ ಅದು ಒಳ್ಳೆ ಟೇಸ್ಟ್ ಇರುತ್ತೆ, ದೊಡ್ಡ ಸೈಜ್ ಬರುತ್ತೆ. ಮತ್ತೆ ಇಲ್ಲೆಲ್ಲ ನಮ್ಮ ಸಿರ್ಸಿ ಕಡೆ ಮಾರ್ಕೆಟ್ ಮಾವಿಗಷ್ಟೇನಿಲ್ಲ, ಇದು ಮನೆ ಖರ್ಚಿಗೆ. ಸರ್, ಈಗ ಕಬ್ಬಿನ ಕೃಷಿಯ ಬಗ್ಗೆ ಹೇಳಿ. ಇದರ ಒಂದು ವಿಶೇಷತೆ ಏನು? ಕಬ್ಬಿನ ಕೃಷಿ, ಕಬ್ಬು ನಾವು ಮನೆ ಖರ್ಚಿಗಷ್ಟು, ಅಂದ್ರೆ ನಾವು ಹೊರಗಡೆಯಿಂದ ತರೋದಕ್ಕಿಂತ ನಾವು ಮನೇಲೆ ಬೆಳ್ಕೊಂಡು ನಮ್ಮ ಉಪಯೋಗಕ್ಕೆ ನಾವು ಮಾಡ್ಕೊಳ್ತಾ ಇದ್ದೇವೆ. ಕಬ್ಬಾದ್ರೂ ಅಷ್ಟೇ. ಕಬ್ಬನ್ನು ಏನ್ ಮಾಡ್ತೀರಿ? ಬೆಲ್ಲ ಮಾಡ್ತೇವೆ. ಬೆಲ್ಲ ಮಾಡಿ ಸ್ವಲ್ಪ ಹೇಳಿ. ಈಗ ಕಬ್ಬಿನ ಕಟಾವಿನ ನಂತರ ಬೆಲ್ಲ ಆಗುವಲ್ಲಿವರೆಗೆ ಏನೇನ್ ಮಾಡ್ತೀರಿ? ಕಬ್ಬು ಫಸ್ಟ್ ಸ್ಟಾರ್ಟಿಂಗ್ ಬೀಜ ಹಾಕಿ ಕಬ್ಬು ಒಂದ್ ಸ್ವಲ್ಪ 1.5 ಅಡಿ ಬಂದ್ ಕೂಡಲೇ ಮಣ್ಣು ಕೊಡ್ತೇವೆ. ಮಣ್ಣು ಕೊಟ್ಟು ಆಮೇಲೆ ಗೊಬ್ಬರ ಹಾಕಿ, ಸಗಣಿ ಗೊಬ್ಬರ ಹಾಕಿ ಅದಕ್ಕೆ ಮಣ್ಣು ಏರ್ಸ್ಕೊಟ್ಬಿಟ್ರೆ ಅಡಿಗೆ ಸುತ್ತುತ್ತೇವೆ. ಅಂದ್ರೆ ಆ ಗರಿಗಳನ್ನು ಮುರಿದು ಸುತ್ತಾ ಇರ್ತೇವೆ. ಸುತ್ತೋದ್ರಿಂದ ಏನಂದ್ರೆ ಈ ನರಿ ಮತ್ತೆ ಇಣಿಚಿ ಮತ್ತೆ ಕೆಲವೊಂದಿಷ್ಟು ಕಾಡು ಪ್ರಾಣಿಗಳು ಹೆಚ್ಚು ತಿನ್ನೋದಿಲ್ಲ, ಅದಕ್ಕಾಗಿ ಸುತ್ತೋದು. ಗರಿ ಮುರಿಯೋದ್ರಿಂದ ಅದು ಕಬ್ಬು ಮತ್ತೆ ಬೇಗ ಬೆಳೆಯುತ್ತೆ. ಈ ಪ್ರಾಣಿಗಳ ಕಾಟನ ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಈಗ ಒಂದು ಬಿಡದಲ್ಲಿ ಎಷ್ಟು ಮರಿಗಳಿರ್ತವೆ? ಕಬ್ಬು 4-5 ಮರಿ ಇರ್ತದೆ. ಅದಕ್ಕಿಂತ ಜಾಸ್ತಿ ಇದ್ರೂ ಆ ಕಬ್ಬು ಅಷ್ಟು ಬೆಳವಣಿಗೆ ಆಗೋದಿಲ್ಲ, ಅದಕ್ಕಾಗಿ ಸಣ್ಣ ಮರಿ ಇದ್ರು ಮುರಿದು ಸುತ್ತ ಬಿಡುತ್ತೆ. ಸರ್, ಈಗ ಅದನ್ನು ಕಟಾವು ಮಾಡಬೇಕಿದ್ರೆ ಎಷ್ಟು ಸಮಯ ಆಗಿರ್ತದೆ? ಅವಾಗ 11 ತಿಂಗಳೇ ಕಟಾವದು. 11 ತಿಂಗಳು. ಹೂ ಬಂದಿರ್ತದ ಎಲ್ಲ? ಈಗ ಕೋಣನ ಕಟ್ಟೆಯವಕ್ಕೆಲ್ಲ ಹೂ ಬರೋದಿಲ್ಲ, ಸೇವುಗಷ್ಟೇ ಹೂ ಬರ್ತಿತ್ತು. ಈಗ ನಾವೆಲ್ಲ ಹಾಕಿದ್ ಹೂ ಬರೋದಲ್ಲ. ಒಂದ್ಸರಿ ನೀವು ಈ ಕಬ್ಬನ್ನ ಕಟಾವು ಮಾಡಿದ ನಂತರ ಬೆಲ್ಲ ತಯಾರು ಮಾಡುವ ಬಗ್ಗೆ ಹೇಳಿ. ಆಲೆಮನೆ ಹೇಗೆ ಮಾಡ್ತೀರಿ ಅಂತ? ಆಲೆಮನೆ ಇಲ್ಲಿಂದ ಕಟಾವು ಮಾಡಿ ಕಬ್ಬು ಆಲೆಮನೆ ಗಾಣಕ್ ತಕೊಂಡೋಗಿ. ನೀವು ಮಾಡೋದಿಲ್ಲ? ಇಲ್ಲ, ನಾವೇ ಮಾಡ್ತೇವೆ. ಆಲೆಮನೆ ನಮ್ಮನೆ ಹತ್ರ ಮಾಡೋದಿಲ್ಲ, ಹೊರಗಡೆ ಇರುತ್ತೆ ಅದು. ಅಲ್ಲಿಗೆ ತಕೊಂಡೋಗಿ ಬೆಲ್ಲ ಮಾಡ್ಕೊಂಡು ತಗೊಂಡು ಬರ್ತೇವೆ. ಈಗ ಒಂದು ಲೆಕ್ಕಾಚಾರ ಹೇಳಿ. ಒಂದು ಇಷ್ಟು ಕ್ವಿಂಟಾಲು ಕಬ್ಬನ್ನ ಇಟ್ರೆ ಇಷ್ಟು ಬೆಲ್ಲ ಮಾಡಬಹುದು ಅಂತ ಏನಾದ್ರು ಲೆಕ್ಕಾಚಾರ ಉಂಟಾ? ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಂದು ಟ್ರ್ಯಾಕ್ಟರ್ ಕಬ್ಬನ್ನ ಏರ್ಕೊಂಡು ಹೋಗಿದ್ರೆ 10 ಡಬ್ಬಿ ಬೆಲ್ಲ, 15 ಡಬ್ಬಿ ಬೆಲ್ಲ ಹಿಂಗಾಗ್ತದೆ. ಕಬ್ಬಿನ ಮೇಲೆ, ಇಳುವರಿ ಮೇಲೆ. ಕಬ್ಬು ಚೆನ್ನಾಗಿದ್ರೆ ಬೆಲ್ಲ ಜಾಸ್ತಿ ಆಗುತ್ತೆ. ಕಬ್ಬು ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗಿ ಬರೀಕಿದ್ ಬಿಟ್ರೆ ಅದು ಸ್ವಲ್ಪ ಬೆಲ್ಲ ಕಡಿಮೆ ಆಗುತ್ತೆ. ಒಂದು ಡಬ್ಬ ಅಂದ್ರೆ ಎಷ್ಟು ಕಿಲೋ? 25 ಕಿಲೋ. 25 ಕಿಲೋ. ಈಗ ನಮ್ದೆಲ್ಲ ಒಂದು ಟ್ರ್ಯಾಕ್ಟರ್ ಕಬ್ಬು ತಗೊಂಡ್ರೆ 12-15 ಡಬ್ಬಿ ಬೆಲ್ಲ ಬರುತ್ತೆ. ಒಳ್ಳೆಯ ಗುಣಮಟ್ಟದ ಬೆಲ್ಲ ಅಂದ್ರೆ ಹೇಗಿರ್ಬೇಕು? ಒಳ್ಳೆ ಗುಣಮಟ್ಟದ ಬೆಲ್ಲ ಅಂದ್ರೆ ನಮ್ ಕಡೆ ಎಲ್ಲದು ಚೆನ್ನಾಗೇ ಬರುತ್ತೆ. ಆದ್ರೆ ಕೋಣನ ಕಟ್ಟೆ ಬೆಲ್ಲ ಸ್ವಲ್ಪ ಕ್ವಾಲಿಟಿ ಒಳ್ಳೇದು ಅಂತ ಹೇಳಿ. ಏನಾದ್ರು ವಿಶೇಷತೆ? ವಿಶೇಷ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಮಾಮೂಲಿ ಬೆಲ್ಲದಕ್ಕಿಂತ ಈ ಬೆಲ್ಲ ಸ್ವಲ್ಪ ಟೇಸ್ಟ್ ಇರುತ್ತೆ ಹೇಳಿ. ನೀವೇ ಬೆಳೆದ ಕಬ್ಬು ಆದ ಕಾರಣ ಟೇಸ್ಟ್ ಅಂತ ಇದೆಯಂತಲ್ಲ? ಅದು ನಾವೇ ಬೆಳೆದಿದ್ದು, ನಮ್ಗೆ ಸ್ವಲ್ಪ ಖುಷಿ, ಇಂಟ್ರೆಸ್ಟ್ ಜಾಸ್ತಿ ನಮ್ಮ ಮನೆದು ಅಂತ ಹೇಳಿ. ಅಲ್ಲ, ಸಾವಯವ ಭತ್ತ ಅಥವಾ ಸಾವಯವ ಬೆಲ್ಲ ಅಂತ ಏನಾದ್ರು ಉಂಟಾ? ಈ ಕಡೆ ಏನಾದ್ರು ಮಾರ್ಕೆಟ್ ಏನಿಲ್ಲ, ನಾವು ನಮ್ಮ ಸ್ವಂತಕ್ಕಾಗಿ ಬೆಳೆಯೋದು. ಆಮೇಲೆ ಕಬ್ಬು ಬೆಳೆಯುವ ಸಂದರ್ಭದಲ್ಲಿ ಏನಾದ್ರು ಕೀಟ ರೋಗಗಳೇನಾದ್ರು ಬರ್ತಾವ?
ಬರ್ತವೆ. ಏನೇನ್ ಬರ್ತವೆ? ಅದಕ್ಕೆ ಸುಳಿ ಸಾಯೋದೊಂದು ರೋಗ ಇದೆ. ಅದಕ್ಕೆ ಔಷಧಿ ಹೊಡಿತಾರೆ ಕೆಲವರು. ಕೆಲವರು ಔಷಧಿ ಹೊಡೆದಿದ್ರು ಮಳೆ ಬಿದ್ಕೊಳ್ಳೆ ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಈಗ ಕಾಂಡದಲ್ಲಿ ಏನಾದ್ರು ಕೆಂಪು ದ್ರವ ಸೋರು ಅಂತದ್ದೇನಾದ್ರು ಸಮಸ್ಯೆ ಬರ್ತದ? ಅದು ಕಬ್ಬಲ್ಲಿ ಇದೆ. ಅದು ಯಾವ್ದ್ರಿಂದ ಅಂತ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲ ಇನ್ನು. ಅದಕ್ಕೆ ಏನಾದ್ರು ಸಿಂಪಡಣೆ ಮಾಡ್ತೀರಾ? ಅದಕ್ಕೇನು ಸಿಂಪಡಣೆ ಮಾಡ್ಲಿಲ್ಲ ಇದುವರೆಗೆ. ಸರ್, ಈಗ ಅಡಿಕೆ ಆಗ್ಬೋದು, ಈಗ ನಿಮ್ಮ ಸ್ಥಳೀಯವಾಗಿ ಸಂಸ್ಥೆಗಳಿವೆ, ಅದನ್ನ ಖರೀದಿ ಮಾಡ್ತಾರೆ. ಬೇರೆ ಉತ್ಪನ್ನಗಳಿಗೆಲ್ಲ ಮಾರುಕಟ್ಟೆ ಎಲ್ಲ ಎಲ್ಲಿದೆ? ಮಾರುಕಟ್ಟೆ ಶಿರ್ಸಿಯಲ್ಲಿ ನಿಮ್ಮ ಹತ್ತಿರದಲ್ಲೇ ಬೇಕಾದಷ್ಟಿದೆ. TSS, TMS, ಆಪ್ಕಾಮ್ಸ್ ಇವೆಲ್ಲ ಇದೆ. ಬಾಳೆಗೂ ಕೂಡ ಮಾರುಕಟ್ಟೆ ಇದೆ. ಹೌದೌದು, ಬಾಳೆಗೆಲ್ಲ ಮಾರುಕಟ್ಟೆ. ಸರಿ, ಬಿಡುವಿನ ವೇಳೆಯಲ್ಲಿ ಏನ್ ಮಾಡ್ತೀರಿ ಗಜಾನ್ ರಾಮಚಂದ್ರ ಶೇಟ್ ಅವರೇ? ನಮ್ದು ಹಾಳೆ ಪ್ಲೇಟ್ ರೆಡಿ ಮಾಡೋ ಒಂದು ಮಿಷನ್ ಇದೆ. ಹಾಳೆ ಪ್ಲೇಟ್ ಸ್ವಲ್ಪ ಅದರ ಬಗ್ಗೆ ಹೇಳಿ, ಯಾವ ರೀತಿ ಮಾಡ್ತೀವಿ? ಮಿಷನ್ ಅನ್ನ ಈಗ 2 ವರ್ಷ ಆಯ್ತು ತಂದ್ಕೊಂಡಿದ್ದೇವೆ. ಟೈಮ್ ಅಂದ್ರೆ ಖಾಲಿ ಸ್ವಲ್ಪ ಇದು ಟೈಮ್ ಅಲ್ಲಿ ರಾತ್ರಿ ಎಲ್ಲ ಆ ಕೆಲಸ ಮಾಡುತ್ತೆ. ಅಂದ್ರೆ ನಮ್ದೇ ತೋಟದಲ್ಲಿ ಬಿದ್ದ ಹಾಳೆಯನ್ನ ಕಡ್ಕೊಂಬಂದು ಅದನ್ನ ಪ್ಲೇಟ್ ಮಾಡೋದು, ಅಥವಾ ಈ ಯಾರು ತೋಟದಲ್ಲಿ ಅದೊಂದು ರೇಟ್ ಮಾಡ್ಕೊಂಡು ತಕೊಂಡು ಅದನ್ನ ತಂದು ಪ್ಲೇಟ್ ಮಾಡಿ ಬೇಕಾದವ್ರೆ ಸೇಲ್ ಮಾಡೋದು. ಎಷ್ಟು ಪ್ಲೇಟ್ ಆಗ್ತದೆ ಒಂದು ವರ್ಷಕ್ಕೆ? ಅದು ನಾವು ಟೈಮ್ ಸಿಕ್ಕಿದಾಗ ಮಾಡ್ತಾ ಇರ್ತೇವೆ. ಬೇರೆ ಬೇರೆ ಸೈಜ್ ಉಂಟು, 10 ಇಂಚು, 12 ಇಂಚು, 6 ಇಂಚು, 10 ಇಂಚು, 12 ಇಂಚು. ಆಮೇಲೆ ಮಳೆಗಾಲದಲ್ಲಿ ಮಾಡ್ಲಿಕ್ಕೂ ಕೂಡ ಈಗ ಬೇಸಿಗೆಯಲ್ಲಿ ಸಂಗ್ರಹಿಸಿ ಇಡ್ತಿರೋ ಈ ಹಳೆ ಎಲೆ ಮಾಡಬಹುದು. ಆದ್ರೆ ನಮಗ್ ಬೇರೆ ಕೆಲಸ ಇರೋದ್ರಿಂದ ಈಗ ಮಳೆಗಾಲದಲ್ಲಿ ಸ್ವಲ್ಪ ಸ್ಟಾಪ್ ಇಡ್ತೇವೆ, ಬೇಸಿಗೆಯಲ್ಲಿ ಕೆಲಸ ಮಾಡ್ತೇವೆ. ಒಂದು ಹಾಳೆ ತಟ್ಟೆಗೆ ಎಷ್ಟು ರೇಟ್ ಸಿಗ್ತದೆ ನಿಮ್ಗೆ? ಒಂದು 5 ರೂಪಾಯಿ. 12 ಇಂಚಿಂದು. 10 ಇಂಚಿದಾದ್ರೆ 4 ರೂಪಾಯಿ. 6 ಇಂಚಿಂದ 2 ರೂಪಾಯಿ. ಹಿಂಗ್ ಮಾರ್ಕೆಟ್. ಅದು ಗ್ಯಾಸ್ನಲ್ಲೇ ಉಪಯೋಗ. ಸರಿ, ಗಜಾನ್ ರಾಮಚಂದ್ರ ಶೇಟ್ ಅವರೇ, ಮಿಶ್ರ ಕೃಷಿಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಈ ಹಾಳೆ ತಟ್ಟೆ ಮಾಡುವಂತಹದ್ದು, ಈ ಅನುಭವನು ಕೂಡ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.